ನಗರದಲ್ಲಿ ಇದೇ 29ರಂದು ಮಸೀದಿ ದರ್ಶನ ಕಾರ್ಯಕ್ರಮ. ನ್ಯೂಸ್5ಗೆ ಸ್ವಾಗತ. ಕೋಲಾರ ನಗರದ ಗೌರಿಪೇಟೆಯ ಪ್ರಧಾನ ಅಂಚೆ ಕಚೇರಿ ಬಳಿ ಇರುವ ಲತೀಫಾ ಬಾನು ಮಸೀದಿಯಲ್ಲಿ ಸಾರ್ವಜನಿಕರಿಗಾಗಿ ಮಸೀದಿ ದರ್ಶನ ಕಾರ್ಯಕ್ರಮದ ಅಡಿಯಲ್ಲಿ ನಮ್ಮೂರ ಮಸೀದಿ ನೋಡಬನ್ನಿ ಎನ್ನುವ ಸೌಹಾರ್ದತೆ ಮೂಡಿಸುವ ಕಾರ್ಯಕ್ರಮ ಇದೇ ತಿಂಗಳ 29ರ ಭಾನುವಾರ ಬೆಳಗ್ಗೆ 10 ಗಂಟೆಗೆ ಉದ್ಘಾಟನೆಯಾಗಲಿದೆ ಅಂತ ಜಮಾಅತೆ ಇಸ್ಲಾಮಿ ಹಿಂದ್ನ ಕೋಲಾರ ಜಿಲ್ಲಾಧ್ಯಕ್ಷ ಮುಬಾರಕ್ ಬಾಗ್ ಬಾಲ್ ತಿಳಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಸಾರ್ವಜನಿಕರಲ್ಲಿ ಸೌಹಾರ್ದತೆ, ಸಾಮರಸ್ಯ, ಸಹಬಾಳ್ವೆಯನ್ನು ಗಟ್ಟಿಗೊಳಿಸಲು ಹಾಗೂ ಪರಸ್ಪರ ತಪ್ಪು ಕಲ್ಪನೆ ಹೋಗಲಾಡಿಸೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದ್ದು, ಕಾರ್ಯಕ್ರಮಕ್ಕೆ ಸರ್ವಧರ್ಮೀಯ ಸ್ತ್ರೀ ಪುರುಷರು ಮಸೀದಿ ನಮಾಜ್ ಆರಾಧನಾ ತಮ್ಮೆಲ್ಲರಿಗೂ ಈ ಪತ್ರಿಕಾಗೋಷ್ಠಿಗೆ ನಾನು ಮೊದಲನೇದಾಗಿ ಸುಸ್ವಾಗತ ಬಯಸುತ್ತೇನೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಸಮುದಾಯದಲ್ಲಿ ಒಂದು ಭಾವೈಕ್ಯತೆ ಮೂಡಿಸುವಂತ ಕಾರ್ಯವಾಗಿದೆ. ಯಾಕಂದ್ರೆ 2 ವರ್ಷದ ಹಿಂದೆ ನಾವು ಈ ಕಾರ್ಯಕ್ರಮ ಜಾಮಿಯಾ ಮಸೀದಿ ಬಾರ್ಲೈನ್ ಮಸೀದಿಯಲ್ಲಿ ಮಾಡಿದಾಗ ಎಲ್ಲ ದೇಶ ಬಾಂಧವರು ನಮಗೆ ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮ ಆವಾಗ ನಡೀತಾ ಇರಬೇಕು, ಎಲ್ಲಾ ಮಸೀದಿಗಳಲ್ಲಿ ಮಾಡಿ ಅಂತ ಒಂದು ಕೋರಿಕೆ ಕೂಡ ಅವರಿಂದ ನಮಗೆ ಬಂತು. ಆ ಒಂದು ಉದ್ದೇಶಕ್ಕಾಗಿ ನಾವು ಇದು 2ನೇ ಕಾರ್ಯಕ್ರಮ ಕೋಲಾರ ನಗರದಲ್ಲಿ ಮಾಡಕ್ ಹೋಗ್ತಾ ಇದ್ದೀವಿ. ಇದರ ಉದ್ದೇಶ ಜನರಲ್ಲಿ ಭಾವೈಕ್ಯತೆ, ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸುವಂತ ಕಾರ್ಯ. ಹತ್ತಿರದಿಂದ ಮಸೀದಿಯಲ್ಲಿ ಪ್ರಾರ್ಥನೆ ಕೂಡ ಅವರು ನೇರವಾಗಿ ನೋಡಬಹುದು. ಮುಸ್ಲಿಮರು ಯಾವ ರೀತಿ ಒಂದು ಪ್ರಾರ್ಥನೆ ಮಾಡ್ತಾರೆ, ಮಸೀದಿಯ ಒಂದು ವಾತಾವರಣ ಅವ್ರಿಗೂ ಸ್ವತಃ ನೋಡುವಂತ ಒಂದು ಸಮಯ ಸಿಗುತ್ತೆ. ಇದರಲ್ಲಿ ಯಾವುದೇ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಮಹಿಳೆಯರಿಗೂ ಪುರುಷರಿಗೂ ಎಲ್ಲಾ ಸಮುದಾಯದ ಜನರಿಗೂ ನಾವು ಆಹ್ವಾನ ನೀಡುತ್ತಾ ಇದ್ದೇವೆ. ಇದರ ಉದ್ದೇಶ ಇಷ್ಟೇ, ನಮ್ಮ ಉದ್ದೇಶ ಆಗಿದೆ. ಸರಿ. ಆದ್ರೆ ಪದೇ ಪದೇ ಪ್ರತಿಯೊಂದು ಕಡೆ ಗಣೇಶ ಟೈಮ್ ನಲ್ಲಿ ಗಲಾಟೆ ಆಗ್ತಾ ಇದೆ ಅಲ್ಲ, ಅದರಲ್ಲಿ ಕೇರಳದವರು ಇನ್ವಾಲ್ವ್ ಆಗಿ ನಮ್ಮ ಮೇಲೆ ಬೀಳ್ತಾ ಇದಾರಲ್ಲ, ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಇಸ್ಲಾಂಗೆ ನಿಜವಾದ ತಿಳ್ಕೊಂಡವನು ಪ್ರತಿಯೊಬ್ಬ ಮುಸ್ಲಿಮನು ಯಾವುದೇ ಅಂತ ಕಾರ್ಯಕ್ಕೆ ಕೈ ಹಾಕಲ್ಲ. ಯಾಕಂದ್ರೆ ಕುರಾನಿನಲ್ಲಿ ಸೂರ್ಯ 107ನೇ ಸೂಕ್ತ ಇದೆ. ಯಾವ ದೇವರಂತ ಹೇಳಿ ಗೌರವಿಸ್ತಾರೋ ಪೂಜಿಸ್ತಾರೋ ಅಂತವರಿಗೆ ಬೇಯಬೇಡಿ, ಏನು ಕೆಡಕನ್ನು ಹೇಳಬೇಡಿ, ಕುರಾನ್ ಆದೇಶ ನೀಡುತ್ತೆ. ಯಾಕಂದ್ರೆ ಕುರಾನ್ ಅರ್ಥ ಮಾಡ್ಕೋದೇ ಇರೋದ್ರಿಂದ, ಅಜ್ಞಾನದಲ್ಲಿ ಇದ್ದವರಿಂದ ಇಂಥ ಕಾರ್ಯ ಆಗ್ತಾವ. ಅದಕ್ಕೆ ಸರ್ಕಾರ ತಿಳ್ಕೊಂಡು ಏನಾರ ಇದು ಮಾಡಬೇಕು. ಯಾಕಂದ್ರೆ ಎಲ್ಲಾ ಸಮುದಾಯದಲ್ಲಿ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ನಾವು ಎಲ್ಲರೂ ಒಳ್ಳೆಯವರು ಅಂತ ಹೇಳಕ್ಕಾಗಲ್ಲ, ಕೆಟ್ಟವರು ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಸಮುದಾಯದಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಾವು ಸಜ್ಜನರು ನಮ್ಮ ಜವಾಬ್ದಾರಿ, ಯಾರಿಗೆ ಯಾವ ರೀತಿ ನಾವು ಸಂಭಾಳಿಸ್ಕೊಂಡು ಹೋಗ್ಬೇಕು ತಿಳಿ ಹೇಳ್ಬೇಕು. ನಿಮ್ಮಿಂದ ಅಂತ ಕಾರ್ಯಕ್ರಮಗಳು ಏನಾದ್ರು ಆಗಿದೆಯಾ ಸರ್? ಆಗಿದೆ, ಮಾಡಿದೀವಿ. ನಾವು ಬಹಳ ಕಡೆ ಮಾಡಿದೀವಿ. ಯಾವ ರೀತಿ ಇರುತ್ತೆ ಸರ್ ಆ ಕಾರ್ಯಕ್ರಮಗಳು ತಾವು ಮಾಡೋದು? ಅದರ ಬಗ್ಗೆ ಅದೇ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಬಗ್ಗೆ ನಾವು ಬನ್ನಿ ಒಂದು ಒಳ್ಳೆ ಸಮಾಜ ನಿರ್ಮಿಸೋಣ ಅಂತ ಒಂದು ಕಾರ್ಯಕ್ರಮ ಮಾಡಿದೀವಿ. ಒಂದು 5 ವರ್ಷದ ಹಿಂದೆ ಒಂದು ಅಧ್ಯಯನ ಇದನ್ನೇ ನಡೆಸಿದೀವಿ. ಇಫ್ತಾರ್ ಕೂಟ ಮಾಡ್ತೀವಿ, ರಂಜಾನ್ ತಿಂಗಳಲ್ಲಿ ಇಫ್ತಾರ್ ಕೂಟ ಮಾಡ್ತೀವಿ. ಆಮೇಲೆ ಹಬ್ಬಗಳು ಆದ್ಮೇಲೆ ಈದ್ ಮೇಲೆ ಕಾರ್ಯಕ್ರಮಗಳು ಮಾಡ್ತೀವಿ. ಎಲ್ಲಾ ಸಮುದಾಯನ ಕರಿತೀವಿ. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ. ಇದು ನಿಮ್ಮ ನ್ಯೂಸ್5.